ಅಬಾ ಬಾಬಾ 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 ಏನು ಮ್ಯಾಚ್ ಗುರು ಇದು, ಏನು ಮ್ಯಾಚ್ ಗುರು ಇದು. ನಿಜವಾಗ್ಲೂ ನನ್ನ ಪ್ರಕಾರ ಯಾರು ಕೂಡ KGF2 ಕ್ಲೈಮ್ಯಾಕ್ಸ್ ಕೂಡ ಈ ಲೆವೆಲ್ಗೆ ಕಾದಿರಲಿಲ್ಲ ಅನ್ಸುತ್ತೆ. ಆ ಥರ ಇವತ್ತು ಗೇಮ್ ಪ್ಲೇ ನೋಡೋಕೆ ಸಿಕ್ಕಿರುವಂಥದ್ದು ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ ಅಂತೂ ಸೈಕ್ ಅಂದರೆ ಸೈಕ್ ಗುರು. ನಿಜವಾಗ್ಲೂ ಮಾತೇ ಇಲ್ಲ. ಮಾತ್ರ ಒಂದೇ ಒಂದು ಸೆಕೆಂಡು ಕಣ್ಣು ಕೂಡ ಹಿಂಗೆ ಮಿಟಕ್ಸೋಕ್ಕಾಗ್ತಾ ಇಲ್ಲ, ಆ ಥರ ಕೊನೆ ತನಕ ಕೂಡ ಮ್ಯಾಚ್ ಇದ್ದು. ಮ್ಯಾಚ್ ಅಂದರೆ ಈ ಥರ ಇರಬೇಕು, ಒಳ್ಳೆ ಫೈಟ್ ಇರಬೇಕು, ಮತ್ತು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನೋಡಿ ಅದೇ ರೀತಿ ಮ್ಯಾಚ್ ಇವತ್ತಿದ್ದು. ಲಾಸ್ಟ್ ತನಕ ಕೂಡ ಅಷ್ಟೇ ಮ್ಯಾಚು ಒಂದೇ ಒಂದು ಚೂರು ಬೋರ್ ಇಲ್ಲ. ಅಂದರೆ ಈಗ ಕೆಲವೊಂದು ಮೂವಿ ನೋಡ್ಬೇಕಾದ್ರೆ ಒಂದು ಚೂರು ಬೋರ್ ಆಗಲ್ವಲ್ಲ, ಅದೇ ರೀತಿ ಇವತ್ತಿನ ಮ್ಯಾಚ್ ಇದ್ದಿದ್ದು. ಸೈಕ್ ಮಾತ್ರ ಫಸ್ಟ್ನೇ ಇನ್ನಿಂಗ್ಸ್ ಕೂಡ ಅಷ್ಟೇ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಯಾರು ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಅಂತೂ ಫುಲ್ ಕಳೆದೋಗ್ಬಿಟ್ಟೆ ಗುರು. ನಾನಂತೂ ಇವತ್ತು ಏನು ಆಟ ಗುರು, ಬ್ಯಾಕ್ ಟು ಬ್ಯಾಕ್ ಈ ಥರ ಹೊಡಿಯೋದು ಅಂದರೆ ಸಾಮಾನ್ಯ ಮಾತಂತೂ ಅಲ್ಲ. ಲಾಸ್ಟ್ ಮ್ಯಾಚ್ ನೋಡಿದ್ರೆ 50 ಬಾಲ್ಗೆ 97 ರನ್ನು, ಈ ಮ್ಯಾಚ್ ನೋಡಿದರೆ 42 ಬಾಲ್ಗೆ 89 ರನ್ನು. ಯಪ್ಪ ದೇವ್ರಣೆ, ಕಳ್ದೋಗ್ಬಿಟ್ಟೆ ಇವತ್ತಿನ ಮ್ಯಾಚನ್ನು ನೋಡ್ಬಿಟ್ಟು. ಈ ಥರ ಆಡ್ತಾರೆ ಅಂತ ನಾನು ಅನ್ಕೊಂಡಿರೋ ಸಂಜು ಸ್ಯಾಮ್ಸನ್. ಮತ್ತೆ ಇವತ್ತು ನಾನು ಅಭಿಷೇಕ್ ಶರ್ಮಾ ಆಡ್ತಾರೆ ಅಂದ್ಕೊಂಡಿದ್ದೆ. ಕರ್ಮ ಅವನಿಗೆ ಏನಾಗಿದೆ ಗೊತ್ತಿಲ್ಲ ಗುರು. ಇವನನ್ನು ತೆಗೆದು ಸುಮ್ಮನೆ ಸೂರ್ಯವಂಶನ್ ಹಾಕೊಂಡಿದ್ರು ಕೂಡ ಏನೋ ಒಂದು ಲೆವೆಲಿಗೆ ಆಡ್ಕೊಡೋನೇನಪ್ಪ. ಬಟ್ ಏನ್ ಮಾಡ್ತಾರೆ, ಇದು ಮೆನ್ಸ್ ವರ್ಲ್ಡ್ ಕಪ್ ನಡೀತಿರೋದು, ಸೂರ್ಯವಂಶನಲ್ಲಿ ಆಡ್ಸಕ್ಕಾಗೋದಿಲ್ಲ. ಆಡ್ಸೋ ಪರ್ಮಿಷನ್ ಇತ್ತು ಅಂದ್ರೆ ಸೂರ್ಯವಂಶನ್ ಹಾಕೊಂಡಿದ್ರು ಕೂಡ ಅಷ್ಟೇ ಅಭಿಷೇಕ್ ಶರ್ಮಾಗಿಂತ ಎಷ್ಟೋ ಸಖತ್ತಾಗಿ ಆಡ್ಬಿಡೋಣ ಅನ್ಸುತ್ತೆ. ಏನ್ ಕರ್ಮದ ಆಡ್ತಿದ್ದಾನೆ ಅಭಿಷೇಕ್ ಶರ್ಮಾ, ಏನ್ ಆಗ್ತಿದೆ ಅನ್ನೋ ಗೊತ್ತಾಗ್ತಾ ಇಲ್ಲ. ನಾನು ಈ ಮ್ಯಾಚರು ಆಡ್ಕೊಡ್ತಾನೆ ಏನಕ್ಕೆ ಅಂದ್ರೆ ಇಂಗ್ಲೆಂಡ್ ಅಗೇನ್ಸ್ಟ್ ಅಭಿಷೇಕ್ ಶರ್ಮನ್ ಸ್ಟಾಟ್ಸ್ ತುಂಬಾ ಚೆನ್ನಾಗಿದೆ. ಇವತ್ತಾರು ಸ್ವಲ್ಪ ಕಮ್ ಬ್ಯಾಕ್ ಮಾಡ್ಕೊಡ್ತಾನೆ ಅಂತ ಅನ್ಕೊಂಡ್ರೆ ಕರ್ಮ ಅತ್ಲೆಗಲ್ಲಿ ಇವತ್ತು ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಅದಾದ್ಮೇಲೆ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ನಿಂತ್ಕೊಂಡು ಆಡಿದ್ಕೆ. ಅದಾದ್ಮೇಲೆ ದೂಬೆನ ಮರಿಯಂಗೆ ಇಲ್ಲ. 43 ರನ್, ಒಳ್ಳೆ ಸಾಲಿಡ್ ರನ್ನ ಕೂಡ ಕೊಟ್ಟಿದ್ದು. ಕೇವಲ 25 ಬಾಲ್ಗೆ 43 ರನ್ನ ಹೊಡೆದಿರುವಂಥದ್ದು ಇವತ್ತು ಡೂಬೆ ಕೂಡ ಅಷ್ಟೇ. ಸಾಲಿಡ್ ಬ್ಯಾಟಿಂಗ್ ಗುರು. ಮಾತ್ರ ಒಬ್ಬ ಇವತ್ತು ಫ್ಲಾಪ್ ಆಗಿರೋದು ಟಾಪ್ ಆರ್ಡರ್ ಅಲ್ಲಿ. ನಾನೇನು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದೆ, ಇವತ್ತು ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಇಬ್ಬರೇ ನಿಂತ್ಕೊಂಡ್ರು ಕೂಡ ಒಳ್ಳೆ ರನ್ನ ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಬಹುದು ಅಂತ. ಆದ್ರೆ ಕರ್ಮ ಅದು ಏನಾಗ್ತಿದೆಯೋ ಗೊತ್ತಿಲ್ಲ ಅಭಿಷೇಕ್ ಶರ್ಮಾಗೆ. ಇಷ್ಟು ದಿವಸ ಸಂಜು ಸ್ಯಾಮ್ಸನ್ ಸ್ಟ್ರಗಲ್ ಮಾಡಿದ್ರು ಕೂಡ ಪರವಾಗಿಲ್ಲ ಗುರು. ಬ್ಯಾಕ್ ಟು ಬ್ಯಾಕ್ ಇಂಪಾರ್ಟೆಂಟ್ ಮ್ಯಾಚಸ್ ಅನ್ನ ಈ ಲೆವೆಲಲ್ಲಿ ವಿನ್ ಮಾಡಿಸ್ಕೊಟ್ರಲ್ಲ, ಗ್ರೇಟ್ ಮಾತ್ರ. ಒಂಥರ ದೇವ್ರು ಅಂದಕ್ಕೆ ಮಾತ್ರ ಸಂಜು ಸ್ಯಾಮ್ಸನ್ ನಾವು ಇವತ್ತಿನ ಮ್ಯಾಚ್ ಅಲ್ಲಿ, ಲಾಸ್ಟ್ ಮ್ಯಾಚ್ ಅಲ್ಲಿ ನಿಜವಾಗ್ಲೂ ದೇವ್ರೇ ಹೇಳ್ಬೇಕು. ಅಂದ್ರೆ ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಖುಷಿಗೆ ವಿಡಿಯೋಗೊಂದು ಹಾಕಿ ಲೈಕ್ ಅನ್ನ. ನಾನು ಬೆಳಗ್ಗೆ ಅನಾಲಿಸಿಸ್ ವಿಡಿಯೋ ಮಾಡ್ಬೇಕಾದ್ರೆ ಕೂಡ ಹೇಳಿದೆ ಈ ಪಿಚ್ಚು ಚೇಸಿಂಗ್ ಪಿಚ್ ಆಗಿರುತ್ತೆ ಅಂತ. ಹಾಗಾಗಿ ನೋಡಬಹುದು 253 ಹೊಡೆದ್ರು ಕೂಡ ಇಂಗ್ಲೆಂಡ್ ಅವರು ಲಾಸ್ಟ್ ತನಕ ಎಂತ ಕಾಂಪಿಟೇಷನ್ ಕೊಟ್ರು ಅಂದ್ರೆ ಬಾಯಿಗೆ ಬಂದ್ಬಿಟ್ಟಿದ್ದೀನಿ, ಈಸಿಯಾಗಿ ಹೊಡೆದು ಬಿಡ್ತಾರೆ ಅಂತ. ಬೆತ್ತಲಿಂದ ಮಾತ್ರ ನಿಜವಾಗ್ಲೂ ಕಾಸ್ಟ್ಲಿ ಆಗಿಬಿಡ್ತು ಗುರು. ಹಾರ್ದಿಕ್ ಪಾಂಡ್ಯ ಅದು ಕೊಟ್ರಲ್ಲ, ಅದು ಜಸ್ಟ್ ರನ್ ಔಟ್ ಆಗಿರೋ ಸಾಕಿತ್ತು. ಬೆತ್ತಲು ಸ್ಟಾರ್ಟಿಂಗ್ಗೆ ಔಟ್ ಆಗಿ ಹೋಗ್ಬಿಡ್ತಿದ್ದ. ಆದರೆ ಯಾವಾಗ ಅದು ಮಿಸ್ ಆಯಿತು, ಬೆತ್ತಲಲ್ಲಿ ಫುಲ್ಲು ಕಾಸ್ಟ್ಲಿ ಆಗಿದ್ದು. ಏನ್ ನಿಂತ್ಕೊಂಡು ಆಡಿದ ಪರ್ಫಾರ್ಮೆನ್ಸ್ ಗುರು ಬೆತ್ತಲಿಂದು. ಕಳೆದೋಗ್ಬಿಟ್ಟೆ ಇವತ್ತು ಮ್ಯಾಚ್ ನೋಡ್ಬಿಟ್ಟು ಅತ್ಲಾಗ ಫುಲ್ಲು. ಇಂಡಿಯನ್ ಟೀಮ್ ಕಡೆಯಿಂದ ಸಂಜು ಸ್ಯಾಮ್ಸನ್, ಇಂಗ್ಲೆಂಡ್ ಕಡೆಯಿಂದ ಬೆತ್ತಲ್ಲು ಸಾಲಿಡ್ ಅಂದ್ರೆ ಸಾಲಿಡ್ ಪರ್ಫಾರ್ಮೆನ್ಸು. ನಾನು ಅದೇ ನೆನ್ನೆ ಮ್ಯಾಚಲ್ಲಿ ಹೇಳಿದ್ನಲ್ಲ, ಈ ಥರ ಫೈಟ್ ಕೊಟ್ಟು ಸೋತ್ರು ಕೂಡ ಅಷ್ಟೇ ಒಂದು ಗತ್ತನದಿರುತ್ತೆ ಅಂತ. ಅದು ಇವತ್ತಿನ ಮ್ಯಾಚಲ್ಲಿ ಇಂಗ್ಲೆಂಡ್ ಪ್ರೂವ್ ಮಾಡಿದ್ದಾರೆ. ನೆನ್ನೆ ಮ್ಯಾಚಲ್ಲಿ ಅವ್ರು ಏನು ಕರ್ಮ ಸೌತ್ ಆಫ್ರಿಕಾದವ್ರು ಸೋತಿದ್ದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ಈ ಥರ ಮ್ಯಾಚಸ್ಗಳು ಇರಬೇಕು ಇವರು. T20 ವರ್ಲ್ಡ್ ಕಪ್ಪಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟ್ ಮ್ಯಾಚ್, ಮತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದಕ್ಕೆ ಅಂತಾರೆ. ಯಾವುದೋ ಇಂಡಿಯಾ ಪಾಕಿಸ್ತಾನ ಚಿಲ್ಡ್ರೆ ಪಲ್ಟ್ರೆ ಟೀಮ್ ಮೇಲೆ ಆಡಿದ್ರಲ್ಲ ಅದಲ್ಲ ಮ್ಯಾಚು. ಇದು ಆ್ಯಕ್ಚುಲಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಇವತ್ತು ಆಯ್ತಲ್ಲ ಮ್ಯಾಚು. ಇದು ಹೈ ವೋಲ್ಟೇಜ್ ಅಂದರೆ ಹೈ ವೋಲ್ಟೇಜ್ ನಜ್ಜೆ ಏನಾದರೂ ಆಗಲಿ. ಅದಲ್ಲದೆ ಇವತ್ತು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಫ್ಲಾಪು. ಕೇವಲ 6 ಬಾಲಿಗೆ 11 ರನ್ ಅಷ್ಟೇ ಹೊಡೆದಿರುವಂಥದ್ದು. ಇವರು ನೀವು ಅಬ್ಸರ್ವ್ ಮಾಡಿದ್ರೆ ಅನ್ಸುತ್ತೆ. 5ನೇ ಪ್ಲೇಸಲ್ಲಿ ಬ್ಯಾಟಿಂಗೇ ಕೂಡ ಅವನಿದ್ದು. ಎವ್ರಿ ಮ್ಯಾಚಲ್ಲಿ 4ನೇ ಪ್ಲೇಸಲ್ಲಿ ಬ್ಯಾಟಿಂಗೇ ಬರ್ತಿದ್ರು. ಐ ಥಿಂಕ್ ಫಾರ್ಮ್ ಕಳ್ಕೊಂಡಿದ್ದೀನಿ ಅಂತಾನೆ ಮೋಸ್ಟ್ಲಿ ಡೂಬೆನ ಮೇಲ್ಗಡೆ ಪುಷ್ ಕೂಡ ಮಾಡಿರಬೇಕು. ಸೊ ನೀವು ನೋಡಿರ್ಬೋದು, ಡೂಬೆ ಕಳಿಸಿದ್ದು ಒಳ್ಳೇದೇ ಆಯಿತು. ಇಲ್ಲಾಂದರೆ ಸೂರ್ಯಕುಮಾರ್ ಯಾದವ್ ಬಂದುಬಿಟ್ಟು ಕೇವಲ 11 ರನ್ಗೆ ಅಲ್ಲಿ ಔಟ್ ಆಗಿದ್ರು ಅಂದರೆ ಕೆಳಗಡೆ ಇರೋ ಎಲ್ಲರೂ ಕೂಡ ಇನ್ನೂ ಕೂಡ ಡಿಮೋಟಿವೇಟ್ ಆಗಿಬಿಡೋರು. ಡೂಬೆ ಇದ್ರು, ಅದಾದ್ಮೇಲೆ ತಿಲಕ್ ವರ್ಮಾ ಇದ್ರು, ಹಾರ್ದಿಕ್ ಪಾಂಡ್ಯ ಇದ್ರು. ಸೊ ಇಲ್ಲಿ ಕ್ಯಾಪ್ಟನ್ ಔಟ್ ಆಗಿಬಿಟ್ರು ಅಂದ್ರೆ ಒಂಥರ ಡಿಮೋಟಿವೇಟ್ ಆಗಿರುತ್ತಲ್ಲ ಟೀಮಿಗೆ. ಸೊ ಹಾಗಾಗಿ ಸೂರ್ಯಕುಮಾರ್ ಇವತ್ತು 5ನೇ ಪ್ಲೇಸ್ ಅಲ್ಲಿ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರೆ. ಅಷ್ಟೊತ್ತಿಗಾಗಲೇ ಸಂಜು ಸ್ಯಾಮ್ಸನ್ ಕೂಡ ಕೆಲಸ ಮುಗಿಸಿದ್ರು. ಅದಾದ್ಮೇಲೆ ಇಶಾನ್ ಕಿಶನ್ ಕೂಡ ಆಲ್ಮೋಸ್ಟ್ ಮುಗಿಸಿದ್ರು. ಅದಾದ್ಮೇಲೆ ಡೂಬೆ ಕೂಡ ಅಷ್ಟೇ ಆಲ್ಮೋಸ್ಟ್ ಕೆಲಸವನ್ನಲ್ಲಿ ಮುಗಿಸ್ಕೊಟ್ಟು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಫಾರ್ಮಲ್ಲಿ ಇರಲಿಲ್ಲ. ಹಾಗಾಗಿ ಕೇವಲ 6 ಬಾಲಿಗೆ 11 ರನ್ ಕೂಡ ಹೊಡೆದಿರುವಂಥದ್ದು. ನಾನು ಸೂರ್ಯಕುಮಾರ್ ಯಾದವ್ ಮೇಲೆ ಕೂಡ ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ. ಏನಕ್ಕೆ ಅಂದರೆ ಈ ಪಿಚ್ಚಲ್ಲಿ ಸೂರ್ಯಕುಮಾರ್ ಯಾದವ್ನ ಸ್ಟ್ಯಾಟ್ಸ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ನ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಒಂದು ಒಳ್ಳೆ ರನ್ನ ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೆ. ಆದರೆ ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪು, ಅದಾದಮೇಲೆ ಈ ಮ್ಯಾಚ್ ಕೂಡ ಕಂಟಿನ್ಯೂಸ್ಗೆ ಫ್ಲಾಪ್ ಆಗಿರುವಂಥದ್ದು. ಬಟ್ ಮುಂದಿನ ಮ್ಯಾಚಲ್ಲಿ ರೀತಿ ಆಯಿತು ಅಂದರೆ
ಫೈನಲ್ ಇಂದ ವಾಪಸ್ ಮನೆಗೆ ಹೋಗ್ಬೇಕಾಗುತ್ತೆ. ಬಟ್ ಇನ್ನೊಂದೇನು ನಾನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಇಂಡಿಯಾಗೆ ಯಾವ ಟೀಮ್ ಕೂಡ ಸರಿ ಸಾಟಿನೇ ಎಲ್ಲ ಗುರು. ನೀವು ಯಾವ್ದಾರ ಟೀಮ್ ತಗೊಂಬನ್ನಿ, ಹುಚ್ಚು ನಾಯಿ ಹೊಡೆದಂಗೆ ಹೊಡಿಯೋಕೆ ಚೆನ್ನಾಗಿ ಗೊತ್ತಿದೆ. ಇವರು ಇಂಡಿಯಾ ಯಾವ ತರ ಅಂದ್ರೆ ಸ್ವಲ್ಪ ಲೇಸಿಯಾಗಿ ಆಡ್ತಾರೆ ಆಯ್ತಾ, ಲೇಸಿಯಾಗಿ ಆಡ್ತಾರೆ. ಯಾವಾಗ ಡೂ ಆರ್ ಡೈ ಮ್ಯಾಚಸ್ ಅಂತ ಬರುತ್ತೆ ನೋಡಿ, ಅವಾಗ್ಲಿಂದ ಹುಚ್ಚು ನಾಯಿ ಹೊಡೆದಂಗೆ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಿಂಬಾಬ್ವೆ ಮೇಲಿಂದ ಸ್ಟಾರ್ಟ್ ಆಗಿದ್ದು ಆಟ, ಅವಾಗಲೂ ಕೂಡ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದ್ರು. ಅದಾದ್ಮೇಲೆ ವೆಸ್ಟ್ ಇಂಡೀಸ್ ಮೇಲೂ ಕೂಡ ಅಷ್ಟೇ ಸಕ್ಕದಾಗಿ ಆಡಿದ್ರು. ಅದಾದ್ಮೇಲೆ ಇವತ್ತಿನ ಮ್ಯಾಚಲ್ಲಿ ಕೂಡ ಅಷ್ಟೇ, ಇದು ಕೂಡ ಅಂದ್ರೆ ಲಾಸ್ಟ್ 3 ಮ್ಯಾಚಸ್ ಕೂಡ ಅಷ್ಟೇ ಡೂ ಆರ್ ಡೈ ಮ್ಯಾಚಸ್ ಕೂಡ ಆಗಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಂತೂ ಫುಲ್ಲು ಡೂ ಆರ್ ಡೈ ಮೇಲೆ ಡೂ ಆರ್ ಡೈ ಮ್ಯಾಚ್. ಇವತ್ತು ವಿನ್ ಆಗ್ಲೇಬೇಕಿತ್ತು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬೇಕಾಗಿತ್ತು. ಅದಾದ್ಮೇಲೆ ಇವತ್ತು ಇಂಗ್ಲೆಂಡ್ ಅಲ್ಲಿ ಟಾಪ್ 3 ಬ್ಯಾಟ್ಸ್ಮನ್ಸ್ ಅಂತೂ ಫುಲ್ ಕೊಲಾಪ್ಸ್ ಆಗಿದ್ದಾರೆ. ಫಿಲ್ ಸಾಲ್ಟ್ ಕೂಡ ಆಡಲಿಲ್ಲ. ಅದಾದ್ಮೇಲೆ ಜೋಸ್ ಬಟ್ಲರ್ ಪಾಪ ಏನಾಗಿದೆ ಗೊತ್ತಿಲ್ಲ ಗುರು. ಒಂದು ಟೈಮಲ್ಲಿ ಎಂಥ ಪ್ಲೇಯರ್ 2022ರ ಸೆಮಿಫೈನಲ್ ಅಲ್ಲಿ ಯಾವ ತರ ಗೇಮ್ ಪ್ಲೇ ಆಡಿದ್ರು. ಆದ್ರೆ ಇವತ್ತು ನೋಡಿದ್ರೆ ಅಂದ್ರೆ ಈ T20 ಸೀರೀಸ್ ಅಲ್ಲೇ ಫುಲ್ಲು ಫ್ಲಾಪ್ ಆಗ್ತಾ ಇದ್ದಾರೆ. ಏನಾಗಿದೆ ಗೊತ್ತಿಲ್ಲ. ಒಂದು ಟೈಮಲ್ಲಿ ಜೋಶ್ ಬಟ್ಲರ್ ಫೀಲ್ಡ್ ಅಲ್ಲಿ ಇದಾನೆ ಅಂದ್ರೆ ಫುಲ್ ಅದ್ರು ಬಿಡೋರು ಅಪೋನೆಂಟ್ ಟೀಮ್ಗಳು. ಇವಾಗ ನೋಡಿದ್ರು ಅಂದ್ರೆ ಅದು ಏನಾಗ್ತಿದೆ ಗೊತ್ತಿಲ್ಲ. ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ತುಂಬಾ ಫಾರ್ಮನ್ನ ಕೂಡ ಕಳ್ಕೊಳ್ತಿದ್ದಾರೆ. ಅದು ಪಾಕಿಸ್ತಾನದಲ್ಲಿ ಬಾಬರ್ ಅಜಮ್ ಕೂಡ ಅಷ್ಟೇ ಫುಲ್ಲು ಫಾರ್ಮನ್ನ ಕಳ್ಕೊಂಡಿದ್ದಾನೆ. ಅದಾದ್ಮೇಲೆ ಇಲ್ಲಿ ಜೋಸ್ ಬಟ್ಲರು ಬರ್ತಾ ಇದ್ದಂಗೆ ಔಟು. ಅದಾದ್ಮೇಲೆ ಈ ಗೇಮಲ್ಲಿ ಕೂಡ ಅಷ್ಟೇ ಕೇವಲ 17 ಬಾಲ್ಗೆ 25 ರನ್ನ ಕೂಡ ಹೊಡೆದಿದ್ದು. ಅದಾದ್ಮೇಲೆ ಹ್ಯಾರಿ ಬ್ರೂಕ್ ಕ್ಯಾಪ್ಟನ್ ಕೂಡ ಇಲ್ಲಿ ವಿಕೆಟ್. ಇಲ್ಲಿ ನೋಡಿ ಕೋಇನ್ಸಿಡೆನ್ಸ್ ಹೆಂಗಿದೆ ಅಂದ್ರೆ, ಇಂಡಿಯನ್ ಕ್ಯಾಪ್ಟನ್ ಕೂಡ ಬೇಗ ಔಟು ಫ್ಲಾಪು, ಇಲ್ಲಿ ಇಂಗ್ಲೆಂಡ್ ಕ್ಯಾಪ್ಟನ್ ಕೂಡ ಅಷ್ಟೇ ಫ್ಲಾಪು. ಏನೋ ಒಂಥರ ಕೋಇನ್ಸಿಡೆನ್ಸ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ಬಂದಂತ 4ನೇ ಪ್ಲೇಸ್ ಅಲ್ಲಿ ಬೆತ್ತಲ್ಲು ಗುರು ತಲೆ ಕೆಡ್ಸ್ಬಿಟ್ಟು ಆತ್ಲೆ ಫುಲ್ಲು ಇಂಡಿಯನ್ ಬೌಲರ್ಸ್ ಕಡೆಗೆ ಮಾತ್ರ. ಏನು ಕಡಿಮೆ ಆಡಿದಾನ ಗೇಮ್ ಇವತ್ತು. ಯಪ್ಪ ಎಲ್ಲ ಫುಲ್ ಒಂದು ರೌಂಡು ಚಡ್ಡಿಲಿ ಆತ್ಲಾಗ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅನ್ಸುತ್ತೆ ಇವತ್ತು ಬೌಲರ್ಸ್ಗಳು. ಇಂಡಿಯನ್ ಬೌಲರ್ಸ್ಗಳು ಅಷ್ಟು ಪ್ರೆಷರಲ್ಲಿ ಕೂಡ ಇದ್ದಿದ್ದು. ನೀವು ಯಾವ್ದೇ ಬೌಲರ್ಸ್ ಕರ್ಕೊಂಬನಿಗೋರು ಹುಚ್ಚು ನಾಯಿ ಹೊಡೆದಂಗೆ ಹೊಡಿಯೋಕ್ಕೆ ನಿಂತ್ಕೊಂಡಿದ್ದು. ಲಾಸ್ಟಿಗೆ ಅದು ರನ್ಔಟ್ ಆಗಿದ್ದು, ಸ್ಟಾರ್ಟಿಂಗ್ಗೆ ರನ್ಔಟ್ ಆಗಿದ್ದು ಅಂದ್ರೆ ಆಕ್ಚುಲಿ ಇದು ಬೇಗ ಮುಗಿಸೋ ಮ್ಯಾಚ್ ಅದು ಹೇಳ್ಬೇಕಂದ್ರೆ ಇವತ್ತು ಕೇವಲ 48 ಬಾಲಿಗೆ 105 ಹೊಡೆದಿಯಾನೆ ಅಂದ್ರೆ ಸಾಮಾನ್ಯದ ಮಾತೆ ಅಲ್ಲ. 8-4 7 6 ಅನ್ನ ಕೂರಿಸಿ 218 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿದ್ದು. ಅದಾದ್ಮೇಲೆ ಲಾಸ್ಟ್ ತನಕ ಕೂಡ ಅಷ್ಟೇ ಫುಲ್ ಅಂದ್ರೆ ಫುಲ್ಲು ಕಾಂಪಿಟೇಷನ್. ಏನಾಗುತ್ತೆ ನಮಗೆ ಯಾವಾಗ ಮ್ಯಾಚ್ ನಮಗೆ ಯಾವಾಗ ಮ್ಯಾಚ್ ನಮ್ಮ ಕಡೆ ಬಂತು ಅಂತ ಗೊತ್ತಾಗಿತ್ತು ಅಂದ್ರೆ ಲಾಸ್ಟ್ ಓವರಲ್ಲಿ ಗುರು ಎಷ್ಟು 6 ಬಾಲಿಗೆ 30 ರನ್ ಬೇಕಿತ್ತಲ್ಲ. ಅವಾಗಲೂ ಕೂಡ ಅಷ್ಟು ಹೇಳಂಗಿರಲಿಲ್ಲ. ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಮುಂಚೆನೇ ಗೊತ್ತಲ್ಲ, ತಲೆ ಕೆಟ್ಟರೆ 6ಕ್ಕೆ 6 ಹೊಡೆಯೋ ಪ್ಲೇಯರ್ಸ್ ಕೂಡ ಅದರಲ್ಲಿ ಇದ್ದಾರೆ. ಅದಾದ್ಮೇಲೆ ಲಾಸ್ಟ್ನೇ ಓವರಲ್ಲಿ ಬೆತ್ತಲ್ ಔಟ್ ಆಗಿದ್ದು, ರನ್ಔಟ್ ಏನೋ ಮಾಡಿದ್ದು. ಹಾರ್ದಿಕ್ ಪಾಂಡ್ಯ ಥ್ರೋ ಮಾಡಿದ್ರು, ಕರೆಕ್ಟಾಗಿ ಸಂಜು ಸ್ಯಾಮ್ಸನ್ ಹಿಟ್ ಮಾಡಿ ಔಟ್ ಕೂಡ ಆಗಿದ್ದು. ಇಲ್ಲಾಂದ್ರೆ ಏನಾದರೂ ಸ್ಟ್ರೈಕಿಗೆ ಬಂದ್ಬಿಟ್ಟಿದ್ರು ಮತ್ತೆ ಬೆತ್ತಲ್ಲ ಅಂದ್ರೆ ಐ ಥಿಂಕ್ ಕತೆ ಚೇಂಜ್ ಮಾಡೋ ಕೆಪಾಸಿಟಿ ಕೂಡ ಬೆತ್ತಲ್ ಹತ್ರ ಇತ್ತು ಹೇಳಬೇಕು ಅಂದ್ರೆ. ಔಟ್ ಮಾಡಿ ಒಂದು ಒಳ್ಳೆ ಕೆಲಸ ಕೂಡ ಮಾಡಿದ್ದು. ಅದಾದ್ಮೇಲೆ ದುಬೆ ಬಂದ್ಮೇಲೆ ದುಬೆ ಓವರೇ ಅದು ಆಕ್ಚುಲಿ. ಆಮೇಲೆ ಆರ್ಕರ್ ಅಂತೂ ಕಂಟಿನ್ಯೂಸ್ ಆಗಿ 6 ಮೇಲೆ ಹೊಡೆದು ಫೈನಲ್ ಆಗಿ ಕೇವಲ 7 ರನ್ನಿಂದ ಇಂಡಿಯಾದಲ್ಲಿ ವಿನ್ ಕೂಡ ಆಗಿದ್ದು ಇವತ್ತು. ಅದಾದ್ಮೇಲೆ ಇವತ್ತು ಇಂಡಿಯನ್ ಬೌಲರ್ಸ್ ಅಂತೂ ಸ್ವಲ್ಪ ಫ್ಲಾಪ್ ಕೂಡ ಆಗಿದ್ದಾರೆ. ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅನ್ನೋಕ್ಕೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಸ್ ಹಂಗೆ ಇದಾರಲ್ಲ ಗುರು. ಇದು ಸೆಮಿಫೈನಲ್ ಆಕ್ಚುಲಿ ಅವರು ಕೂಡ ಬಿಡಂಗಿರಲಿಲ್ಲ, ಈ ಕಡೆ ಇಂಡಿಯಾ ಕೂಡ ಬಿಡಂಗಿರಲಿಲ್ಲ. ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ಕೂಡ ಇವತ್ತು ಫೀಲ್ಡ್ ಅಲ್ಲಿ ನಡೆದಿರುವಂಥದ್ದು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಕೂಡ ಅಷ್ಟೇ 2 ಸೂಪರ್ ಆದ ಕ್ಯಾಚ್ ಅನ್ನ ಕೂಡ ಆಡಿದ್ದು. ಸೈಕ್ ಮಾತ್ರ ಅದು ಒಂಥರ ಗೇಮ್ ಟರ್ನ್ ಆದ ಕ್ಯಾಚಸ್ ಕೂಡ ಆಗಿದೆ. ಒಂದು ಕ್ಯಾಚನ್ನು ಹಿಡಿದು ಯಾರಿಗೆ ಡೂಬಿಗೆ ಅಂದರೆ ಬೌಂಡ್ರಿಗೆ ಹೋಗಿ ಕ್ಯಾಚನ್ನು ಹಿಡಿದು ಮತ್ತೆ ಡೂಬಿಗೆ ಹಂಡಿದ್ದು, ಅದು ಮಾತ್ರ ಸಾಲಿಡ್ ಮಾತ್ರ ಸೈಕ್ ಆಗಿರೋ ಒಂದು ಕ್ಯಾಚನ್ನು ಕೂಡ ಹಿಡಿದಿದ್ದು ಅಕ್ಷರ್ ಪಟೇಲ್. ಓವರ್ ಆಲ್ಗಿ ವೆಲ್ ಡನ್ ಬಾಯ್ಸ್. ನಿಜವಾಗ್ಲೂ ಕೂಡ ಈ ಥರ ಗೇಮ್ ಮಾಡ್ತಾರೆ ಇವತ್ತು ಅಂತ ನಮ್ಮ ದೇವರೇ ಅಂದ್ಕೊಂಡಿರಲಿಲ್ಲ. 256 ಕೊಟ್ಟಿದ್ದು ಮಾತ್ರ ಸಾರ್ಥಕ. ನಿಜವಾಗ್ಲೂ ಅಂದ್ರೂ ಕಡಿಮೆ ಕೊಟ್ಬಿಟ್ಟಿದ್ರು, ಒಂದು 200, 210, 230 ಅಷ್ಟು ಕೊಟ್ಟಿದ್ರು ಅಂದರೆ ಇಂಗ್ಲೆಂಡರ್ ಈಸಿಯಾಗಿ ಚೆಚ್ಚಿ ಬಿಸಾಕ್ಬಿಡ್ತಿದ್ರು ಇವತ್ತಿನ ಮ್ಯಾಚನ್ನು. ಬಟ್ 256 ಕೊಟ್ಟರು ಕೂಡ ಅವರು ಈ ಲೆವೆಲ್ಗೆ ಗೇಮನ್ನು ಆಡಿ ಅಷ್ಟು ನಿಯರ್ ಬಂದು 7 ರನ್ನಿಂದ ಸೋಲ್ತಾರೆ ಅಂದರೆ ಏನು ಹೇಳ್ಬೇಕು ನೋಡಿ. ಅಲ್ಲೇ ಥಿಂಕ್ ಮಾಡಿ, ಎರಡು ಕೂಡ ಎಂಥ ಟೀಮ್ಸ್ಗಳು ಇದಾವೆ ಅಂತ. ಅದಕ್ಕೆ ಹೇಳಿದ್ದು ಇಂಡಿಯಾಗೆ ಸರಿ ಸಾಟಿನೇ ಇಲ್ಲ. ಯಾವ ಟೀಮ್ ಅಂದರೂ ಕೂಡ ಡೂ ಆರ್ ಡೈ ಮ್ಯಾಚ್ ಇದ್ದಾಗ ಯಾವ ಥರ ಆಡಬೇಕು ಅಂತ ನೋಡಿ ತಿಳ್ಕೊಬೇಕು ಇಂಡಿಯಾದನ್ನ. ನಿಜವಾಗ್ಲೂ ಮಾತ್ರ. ಇನ್ನು ಡೈರೆಕ್ಟ್ ಫೈನಲ್ಗೆ ಈಗ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಎಂಟರ್ ಕೂಡ ಆಗಿರುವಂಥದ್ದು. ಮತ್ತೆ ಭಾನುವಾರ ಮ್ಯಾಚ್ ಕೂಡ ಇದೆ ಗುರು. ಇದು ಕೂಡ ಒನ್ ಆಫ್ ದ ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಆಗೋ ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ. ನ್ಯೂಜಿಲೆಂಡರ್ ಕೂಡ ಅದೇ ರೀತಿ ಫಾರ್ಮಿಗೆ ಕಂಬ್ಯಾಕ್ ಕೂಡ ಮಾಡಿಬಿಟ್ಟಿದ್ದಾರೆ. ಇಂಡಿಯಾದವರು ಕೂಡ ಅಷ್ಟೇ ಅದೇ ಲೆವೆಲಲ್ಲಿ ಫಾರ್ಮಲ್ಲಿ ಕೂಡ ಕಂಟಿನ್ಯೂ ಆಗಿದ್ದಾರೆ. ಅಭಿಷೇಕ್ ಶರ್ಮಾ ತೆಗೆದು ಬೇರೆ ಯಾವ್ದಾದ್ರು ಪ್ಲೇಯರ್ನ ಹಾಕೋದು ತುಂಬ ಒಳ್ಳೇದು ಅನ್ನಿಸ್ತದೆ. ಸುಮ್ಮನೆ ಸೂರ್ಯವಂಶನ್ ಹಾಕೋಬಿಡ್ರಿ ಅತ್ಲಾಗ, ಸುಮ್ಮನೆ ಏನೋಕೆ ಅತ್ಲಾಗ ಏನಾರು ಒಂದು ರೂಲ್ಸನ್ನು ಬ್ರೇಕ್ ಮಾಡಿ. ಬಟ್ ಅದೆಲ್ಲ ಸಾಧ್ಯ ಇಲ್ಲ ಹೇಳಬೇಕು ಅಂದರೆ. ಬಟ್ ಅಭಿಷೇಕ್ ಶರ್ಮಾ ಅಷ್ಟೇ ಕಂಬ್ಯಾಕ್ ಮಾಡಿದ್ರು ಅಂದರೆ ತುಂಬ ಒಳ್ಳೇದಾಗುತ್ತೆ. ಇಲ್ಲಾಂದರೆ ಫೈನಲ್ ಅಂತೂ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಕೂಡ ಆಗುತ್ತೆ. ಈಗ ಪ್ರೀವಿಯಸ್ ಆಗಿ ಎಂಥ ಫೈನಲ್ಗಳಲ್ಲಿ ಅಂತ ಧೋನಿ ಮನೆಗೆ ಕಲ್ಲು ಹೊಡೆದು ಬಿಟ್ಟಿಲ್ಲ ಗುರು. ಇನ್ನು ಅಭಿಷೇಕ್ ಶರ್ಮಾ ಅವತ್ತೇನಾದ್ರು ಮ್ಯಾಚ್ ಸ್ವಲ್ಪ ಟರ್ನ್ ಆಯ್ತು ಅಂದ್ರೂ ಕೂಡ ಅಷ್ಟೇ ಅಭಿಷೇಕ್ ಶರ್ಮಾ ಮಾಡಲಿಲ್ಲ ಅಂದ್ಕೊಳ್ಳಿ, ಜನ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ಫೈನಲ್ಲಿ ಚೆನ್ನಾಗಿ ಆಡಲಿ ಅಂತ ನಾವೆಲ್ಲ ಪ್ರೇಯರ್ ಕೂಡ ಮಾಡೋಣ. ಸೊ ಇದ್ರ ಅನಾಲಿಸಿಸ್ ವಿಡಿಯೋ ಮಾಡ್ತೀನಿ, ಅದು ನೋಡಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ಅದಾದಮೇಲೆ ಮ್ಯಾಚ್ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಕಾಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.